ನಾನು ಪ್ರಶ್ನೆ ಕೇಳ್ತೇನೆ, ಅವುಗಳಿಗೆ ಒಬ್ಬೊಬ್ಬರೇ ಉತ್ತರವನ್ನ ಹೇಳ್ತಾ ಹೋಗ್ರಿ. ಇಲ್ಲಿ ಸೌರವ್ಯೂಹ ಅಥವಾ ಸೌರಮಂಡಲ ಅಂತ ಇದೆ, ಗೊತ್ತಲ್ಲ? ಸೌರವ್ಯೂಹ ಅಥವಾ ಸೌರಮಂಡಲ ಅಂತ ಇದೆ. ಸೌರ ಅಂದ್ರೆ ಏನರ್ಥ? ಸೌರ ಅಂದ್ರೆ ಏನು? ಅವನಿಂದ ಬೆಳಕನ್ನ, ರಶ್ಮಿಯನ್ನ ಪಡ್ಕೊಳ್ಳೋದು. ಸೂರ್ಯನ ಸುತ್ತ ಸುತ್ತುವ ಗ್ರಹಗಳ ಸಂಖ್ಯೆ 8. ಎಲ್ರು ಹೇಳ್ಬೇಡಿ, ಒಬ್ರು ಹೇಳಿ ಅಂತ ಹೇಳಿದೆ. ಮಾತು ಎಷ್ಟಿದಾವೆ? 8 ಇದಾವೆ. ಯಾವ್ಯಾವು? ಬುಧ, ಗುರು, ಶುಕ್ರ, ಮಂಗಳ, ಶನಿ, ಭೂಮಿ, ಅದರಲ್ಲಿ ಜೀವಿಗಳು ವಾಸ ಮಾಡಲಿಕ್ಕೆ ಯೋಗ್ಯ ಆಗಿರುವಂತಹ ಏಕೈಕ ಗ್ರಹ ಯಾವುದು? ಯಾವುದು? ಭೂಮಿ. ಭೂಮಿಯನ್ನ ಜೀವಿಗಳು ವಾಸ ಮಾಡುವಂತಹ ಏಕೈಕ ಗ್ರಹ ಅಂತ ಕರೀತಾರೆ. ಈ ಭೂಮಿಯಲ್ಲಿ ಪ್ರಮುಖವಾಗಿ 4 ಆಯಾಮಗಳಿದಾವೆ. ಎಷ್ಟಿದಾವೆ? 4 ಇದಾವೆ. ಈಗಾಗಲೇ ನೀವು ಕಲ್ತಿದ್ದೀರ. ಅವನ್ನ ಶಿಲೆಗಳನ್ನ ಕುರಿತು ಅಧ್ಯಯನ ಮಾಡೋದು ಯಾವ್ದ್ರಲ್ಲಿ? ಶಿಲೆಗಳು ಸಿಗೋದು ಯಾವ್ದ್ರಲ್ಲಿ? ಶಿಲಾಗೋಳ. ನೀರಿನ ಬಗ್ಗೆ ತಿಳ್ಕೊಳ್ಳೋದು ಯಾವ್ದ್ರಲ್ಲಿ? ಗಾಳಿಯ ಬಗ್ಗೆ, ಹಾಗೇನೆ ಜೀವಿಗಳ ಬಗ್ಗೆ ಜೀವಗೋಳ. ಅರ್ಥ ಆಗ್ತಿದ್ಯಾ? ಭೂಮಿಯಲ್ಲಿ 4ನೇ ಆಯಾಮ ಇದು. ಯಾವುದು? ಜೀವಗೋಳ. ಹಾಗಾಗಿ ಭೂಗೋಳ ಶಾಸ್ತ್ರದಲ್ಲಿ ಜೀವಗೋಳದ ಬಗ್ಗೆ ಈ ದಿನ ನಾವು ಏನ್ ಮಾಡೋಣ? ಕಲಿತಾ ಹೋಗೋಣಂತೆ. ಅದಕ್ಕೆ ಇಲ್ಲಿ ಈ ಜೀವಗೋಳ ಅಂದ್ರೆ ಹಲವಾರು ಜೀವಿಗಳು ವಾಸ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಅರ್ಥ ಆಯ್ತಾ? ಆ ವ್ಯವಸ್ಥೆಯನ್ನ ಜೀವಿ ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ಏನಂತಾರೆ ಅದನ್ನ? ಜೀವಿ ಪರಿಸರ ವ್ಯವಸ್ಥೆ. ಹಾಗಂದ್ರೆ ಏನು ಅಂದ್ರೆ ಬರ್ಕೊಳ್ತಾವನೆ, ಭೂಮಿಯ ಮೇಲೆ ಇರುವ ಪರಿಸರದಲ್ಲಿ ಹಲವಾರು ಭೂಮಿಯ ಮೇಲೆ ಹಲವಾರು ಜೀವಿಗಳು ವಾಸ ಮಾಡ್ತಾವಲ್ಲಪ್ಪ. ಹೀಗೆ ಭೂಮಿಯ ಮೇಲೆ ಇರುವಂತಹ ಪರಿಸರದಲ್ಲಿನ ಹಲವಾರು ಸಜೀವ ಹಾಗೂ ನಿರ್ಜೀವ ವಸ್ತುಗಳ ಹೊಂದಾಣಿಕೆಯ ಒಂದು ವ್ಯವಸ್ಥೆಯನ್ನ ಏನಂತ ಕರಿತೀವಿ? ಜೀವಿ ಪರಿಸರ ವ್ಯವಸ್ಥೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕಾಣುತ್ತಾ ಎಲ್ರಿಗೂ? ಇದೇ ಸೌರವ್ಯೂಹದಲ್ಲಿನ ಜೀವಿಗಳು ವಾಸ ಮಾಡಲು ಯೋಗ್ಯವಾಗಿರುವ ವಾತಾವರಣವನ್ನು ಹೊಂದಿರುವಂತಹ ಏಕೈಕ ಗ್ರಹ ಅಂತ ಕರೀತಾರೆ. ಯಾವ್ದಿದು? ಭೂಮಿ. ಈಗ ನೋಡ್ತಿದ್ದೀರಾ ಭೂಮಿಯ ಆಕಾರ ಹೆಂಗಿದೆ? ಗೋಳಾಕಾರ. ಭೂಮಿಯ ಆಕಾರ ಗೋಳಾಕಾರ. ಭೂಮಿಯನ್ನ 2 ಸಮಭಾಗ ಮಾಡುವಂತಹ ಈ ಗೆರೆ ಇದೆ ಅಲ್ಲಪ್ಪ, ಅದನ್ನೇನಂತ ಕರೀತಾರೆ? ಸಮಭಾಜಕ ವೃತ್ತ. ಈ ಭಾಗನ
ಉತ್ತರಾರ್ಧಗೋಳ ಗೋಳ ಇಲ್ಲಿ ಈ ಭೂಮಿಯಲ್ಲಿ ಹಲವಾರು ಜೀವಿಗಳು ಏನ್ ಮಾಡ್ತವೆ? ವಾಸ ಮಾಡ್ತವೆ. ಅವುಗಳಲ್ಲಿ ಒಂದು ಜೀವಿ ಮತ್ತೊಂದು ಜೀವಿಯನ್ನ ಏನ್ ಮಾಡುತ್ತೆ? ಅವಲಂಬಿಸುತ್ತೆ. ಏನ್ ಮಾಡುತ್ತೆ? ಅವಲಂಬಿಸುತ್ತೆ. ಉದಾಹರಣೆಗೆ ಇಲ್ಲಿ ನೋಡ್ಕೊಳ್ರಿ, ಹಾವಿದೆ, ಅದು ಕಪ್ಪೆಯನ್ನ ತಿನ್ನತ್ತೆ. ಕಪ್ಪೆ ಹಲವಾರು ಕೀಟಗಳನ್ನ ತಿನ್ನತ್ತೆ ಅಲ್ವಾ? ಕೀಟಗಳು ಹಲವಾರು ಸಸ್ಯಗಳ ಎಲೆಗಳನ್ನ ತಿಂತವೆ. ನೋಡ್ತಿದ್ದೀರಾ? ಹಾವನ್ನ ಮತ್ತೊಂದು ಗರುಡ ಅಥವಾ ಹದ್ದೇನ್ ಮಾಡುತ್ತೆ? ಬೇಟೆ ಆಡುತ್ತೆ. ಅದು ಬೇಟೆ ಆಡುತ್ತೆ. ಹೀಗೆ ಇಲ್ಲಿ ನೋಡ್ಕೊಳ್ಳಿ, ಇದು ಇದನ್ನ ಬೇಟೆ ಆಡ್ತದೆ, ಇದು ಇದನ್ನ ಬೇಟೆ ಆಡ್ತದೆ, ಇದು ಇದನ್ನ ಬೇಟೆ ಆಡ್ತದೆ, ಇದು ಅದನ್ನ ತಿಂದು ಜೀವಿಸುತ್ತೆ. ಹೀಗೆ ಪ್ರತಿಯೊಂದು ಜೀವಿಯೂ ಕೂಡ ಪರಿಸರ ವ್ಯವಸ್ಥೆಯಲ್ಲಿ ಮತ್ತೊಂದು ಜೀವಿಯನ್ನ ಏನ್ ಮಾಡುತ್ತೆ? ತಿನ್ನುವುದರ ಮೂಲಕ ಅದು ಜೀವನವನ್ನ ನಡೆಸುತ್ತೆ. ಆಮೇಲೆ ಹೊಂದಾಣಿಕೆಯೂ ಕೂಡ ಅಷ್ಟೇ. ಈ ಉದಾಹರಣೆಗೆ ನಾವು ಮನುಷ್ಯರು ತಗೊಳಪ್ಪ, ನಾವು ಹಲವಾರು ಸಸ್ಯಗಳನ್ನ, ತರಕಾರಿಗಳನ್ನ, ಹಣ್ಣುಗಳನ್ನ, ಹಾಗೇನೆ ಮಾಂಸ, ಮೀನನ್ನ ಆಹಾರವಾಗಿ ಏನ್ ಮಾಡ್ತೀವಿ? ನಾವು ಸೇವನೆ ಮಾಡ್ತೇವೆ. ಹಂಗಾಗಿ ಹಲವಾರು ಪ್ರಾಣಿಗಳನ್ನು ಕೂಡ ನಾವು ತಿಂತೀವಿ, ಜೀವನ ನಡೆಸ್ತೀವಿ ಆಹಾರವಾಗಿ. ಅದರರ್ಥ ಒಂದು ಜೀವಿ ಮತ್ತೊಂದು ಜೀವಿಯನ್ನ ಏನ್ ಮಾಡುತ್ತೆ? ಅವಲಂಬಿಸುತ್ತೆ ಆಹಾರಕ್ಕಾಗಿ. ಅದ್ರ ಬೇಟೆ ಆಡೋದನ್ನು ತಿಂತ ಹೋಗ್ತಾವೆ ಕಾಡುಗಳಲ್ಲಿ, ಒಂದು ಜೀವಿ ಮತ್ತೊಂದು ಜೀವಿಯನ್ನ. ಹೀಗೆ ಈ ಪರಿಸರ ವ್ಯವಸ್ಥೆಯಲ್ಲಿ ಸಜೀವ ವಸ್ತುಗಳು, ಸಜೀವ ಅಂದ್ರೆ ಜೀವ, ನಿರ್ಜೀವ ಅಂದ್ರೆ ಇಲ್ಲದ ವಸ್ತುಗಳು, ಒಂದನ್ನ ಒಂದು ಅವಲಂಬಿಸಿ ಏನ್ ಮಾಡ್ತೀವಿ ನಾವಿಲ್ಲಿ? ಜೀವನವನ್ನ ನಡೆಸ್ತಾ ಹೋಗ್ತೇವೆ. ಇದನ್ನೇ ಪೂರ್ಣ ಪ್ರಮಾಣದಲ್ಲಿ ಏನಂತ ಕರಿತೇವೆ? ಜೀವ ಪರಿಸರ ವ್ಯವಸ್ಥೆ ಅಂತ ಕರಿತೇವೆ. ಅರ್ಥ ಆಗ್ತಾ ಇದೆ? ಅದರಲ್ಲಿ ಈ ಪರಿಸರದಲ್ಲಿ ಎರಡು ವಿಧಗಳಿದೆ. ಪರಿಸರದಲ್ಲಿ ಎರಡು ವಿಧ ಇದೆ. ಒಂದನೇದು ಪ್ರಾಕೃತಿಕ ಪರಿಸರ, ಪ್ರಾಕೃತಿಕ ಪರಿಸರ ಅಥವಾ ನೈಸರ್ಗಿಕ ಪರಿಸರ, ಮಾನವ ನಿರ್ಮಿತ ಪರಿಸರ. ಮಾನವ ನಿರ್ಮಿತ ಪರಿಸರ ಅಥವಾ ಸಾಂಸ್ಕೃತಿಕ ಪರಿಸರ. ಪ್ರಾಕೃತಿಕ ಅಥವಾ ನೈಸರ್ಗಿಕ ಅಂತ ಕರೀತಾರೆ. ಅದೇ ರೀತಿ ಮಾನವ ನಿರ್ಮಿತ ಅಥವಾ ಸಾಂಸ್ಕೃತಿಕ ಪರಿಸರ ಅಂತ ಎರಡು ವಿಧ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇದನ್ನ ಎರಡು ವಿಧಗಳು ಬರುತ್ತೆ. ಇಲ್ಲಿ ಪ್ರಾಕೃತಿಕ ಪರಿಸರ ಅಥವಾ ನೈಸರ್ಗಿಕ ಪರಿಸರ ಅಂದ್ರೆ ಶಬ್ದನೇ ಹೇಳತ್ತಮ್ಮ. ಹೆಂಗ್ ರಚನೆ ಆಗುತ್ತಿದೋ ಒಬ್ರಲ್ಲಿ ನೋಡ, ಹೆಸರಲ್ಲೇ ಇದೆ ಅದು ಅರ್ಥ, ಆ ಶಬ್ದದಲ್ಲೇ ಅರ್ಥ ಇದೆ. ಆ ಪರಿಸರ ಯಾರಿಂದ ನಿರ್ಮಾಣ ಆಗಿದೆ? ಆ ಪರಿಸರ ನಿರ್ಮಾಣ ಆಗಿರೋದು ಯಾವುದರಿಂದ? ನೈಸರ್ಗಿಕ ಪರಿಸರ ಆಗೋದು ಪ್ರಕೃತಿಯಿಂದಲೇ, ತಂತಾನೆ ಆಗುತ್ತಮ್ಮ. ಕಾಡು ತಂತಾನೆ ಏನಾಗುತ್ತೆ? ನಾವು ಹೋಗಿ ಆ ಸಸ್ಯಗಳನ್ನ ನೆಟ್ಟು ಅವುಗಳಿಗೆ ಪೋಷಣೆಯನ್ನ ಮಾಡ್ತೀವ, ನೀರನ್ನು ಹಾಕ್ತಿವ, ಗೊಬ್ಬರ ಹಾಕ್ತಿವ. ಆದ್ರೆ ಕಾಡು ತಂತಾನೆ ನ್ಯಾಚುರಲ್ ಆಗಿ ಏನಾಗುತ್ತೆ? ಬೆಳೆಯುತ್ತೆ. ಅದು ನೈಸರ್ಗಿಕ ಪರಿಸರ. ಅರ್ಥ ಆಯ್ತೇನಪ್ಪ? ಅದೇ ಕಾಡಿನಿಂದ ಮರವನ್ನ ಕಡ್ಕೊಂಡು ಬಂದು ಆ ಮರದಿಂದ ನಮಗೆ ಬೇಕಾಗಿರುವಂತಹ, ನೀವು ಕೂತಿರುವಂತಹ ಏನದು ಅದನ್ನ ನಾವು ಮಾಡ್ಕೊಳ್ತೀವಿ. ಅದು ಯಾವ ಪರಿಸರ?
ಜೀವ ಪರಿಸರದ ವ್ಯವಸ್ಥೆ ಅದು ಕೂಡ ಅಸಮತೋಲನ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಪರಿಸರದಲ್ಲಿ ಯಾವಾಗಲೂ ಜೀವಿಗಳು, ಒಂದು ಜೀವಿ ಮತ್ತೊಂದು ಜೀವಿಗಳಲ್ಲಿ ಸಮತೋಲನ ಸ್ಥಿತಿರ್ಬೇಕು. ಹಿಂದೆ ಹೋದ್ರೆ ಏನಾಗುತ್ತೆ? ಅಸಮತೋಲನ ಉಂಟಾಗ್ತದೆ, ಹಲವಾರು ಸಮಸ್ಯೆಗಳಿಗೆ ನೋಡೋದು. ಅದೇ ರೀತಿ ನಾಶ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಪರಿಸರ ಅನ್ನುವಂಥದ್ದು ಹೆಂಗ್ ನಾಶ ಆಗತ್ತೆ? ಮಾನವನ ನಿರ್ಮಿತ ಕೆಲಸಗಳಿಂದ, ಅಥವಾ ಇನ್ನೂ ಒಂದು ರೀತಿ ಆಗತ್ತೆ, ಭೂಕಂಪ ಆಗತ್ತೆ, ಜ್ವಾಲಾಮುಖಿ ಆಗ್ತದೆ, ಸುನಾಮಿ ಎದ್ದೇಳುತ್ತೆ. ಅವುಗಳೆಲ್ಲ ಮಾನವ ನಿರ್ಮಿತನಾ? ಮತ್ತೆ ಅವೆಲ್ಲ ನೈಸರ್ಗಿಕವಾಗಿ ಆಗುವಂತಹ ವಿಕೋಪಗಳು. ಚಂಡಮಾರುತ ಬರ್ತದೆ, ಅರ್ಥಾಗ್ತಿದೆಯಾ? ನೆರೆಯ ಹಾವಳಿ ಆಗ್ತದೆ, ನದಿಯ ಪ್ರವಾಹಗಳು ಉಕ್ಕಿ ಹರಿತವೆ, ಅದು ಭೂಮಿ ಕುಸಿದು ಹೋಗ್ತದೆ. ಇವೆಲ್ಲ ಕೂಡ ನಾವು ಮಾಡೋದಿಲ್ಲ, ಅದು ನಿಸರ್ಗನೇ ಏನ್ ಮಾಡುತ್ತೆ? ವಿನಾಶಕಾರಿ ಘಟನೆಗಳನ್ನ, ಚಟುವಟಿಕೆಗಳನ್ನ ನಡೆಸ್ತದೆ. ನಾವು ಕೂಡ ವಿನಾಶಕಾರಿ ಚಟುವಟಿಕೆಗಳನ್ನ ಮಾಡ್ತೇವೆ. ಎರಡು ರೀತಿಯಲ್ಲೂ ನಡೆಯುತ್ತೆ. ಹೀಗೆ ಪರಿಸರವನ್ನ ಹಾಳು ಮಾಡೋದನ್ನ ಮಲಿನತೆ ಅಂತ ಕರೀತಾರೆ. ಏನಂತಾರೆ ಅದನ್ನ? ಮಲಿನತೆ. ಹೆಂಗೆ? ಏನು ಪರಿಸರ ಮಾಲಿನ್ಯ ಅಂದ್ರೆ? ಮತ್ತೆ ಪರಿಸರ ಮಲಿನತೆ ಆಗಿದೆ ಅಂದ್ರೆ ಏನು ಮಾಡ್ಕೊಳ್ಳಿ. ಪರಿಸರ ಮಾನವನಿಂದ ಹಾಗೂ ನಿಸರ್ಗದಿಂದ ತನ್ನ ಪರಿಶುದ್ಧತೆಯನ್ನು ಕಳೆದುಕೊಳ್ಳುವುದಕ್ಕೆ ಏನಂತ ಕರೀತಾರೆ? ಪರಿಸರ ಮಾಲಿನ್ಯ. ಅಂದ್ರೆ ಅದು ತನ್ನ ಪರಿಶುದ್ಧತೆಯನ್ನ ಏನ್ ಮಾಡುತ್ತಪ್ಪ? ಕಳ್ಕೊಳ್ಳುತ್ತೆ. ತನ್ನ ಪರಿಶುದ್ಧತೆಯನ್ನ ಕಳ್ಕೊಂಡ್ರೆ ಅದು ಮಲಿನ ಆಯ್ತು ಅಂತ ಕರೀತಾರೆ. ಅದನ್ನೇ ಪರಿಸರ ಮಾಲಿನ್ಯ ಅಂತ. ಈ ಪರಿಸರ ಮಾಲಿನ್ಯದಲ್ಲಿ ಮುಖ್ಯವಾಗಿ ಹಲವಾರು ವಿಧಗಳಿದಾವೆ. ಪರಿಸರ ಮಾಲಿನ್ಯದ ವಿಧಗಳು. ಹೇಳಿ. ಇದೊಂದು ಕಲಿಕಾಂಶ ನೀವು ಇವತ್ತು ಕಲಿಯೋದು. ಪರಿಸರ ಮಾಲಿನ್ಯದ ವಿಧಗಳು. ಕರೆಕ್ಟ್. ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ. ಕರೆಕ್ಟ್. ಇನ್ನೊಂದು ಅಥವಾ ಅಲ್ಲಪ್ಪ, ಇನ್ನೊಂದು ಭೂ ಮಾಲಿನ್ಯ ಅಥವಾ ಮಣ್ಣಿನ ಮಾಲಿನ್ಯ. ಭೂ ಮಾಲಿನ್ಯ ಅಥವಾ ಮಣ್ಣಿನ ಮಾಲಿನ್ಯ. 4 ವಿಧದ ಮಾಲಿನ್ಯಗಳನ್ನ ಪರಿಸರದಲ್ಲಿ ಸೂಚಿಸಲಾಗ್ತಾ ಇದೆ. ಒಂದನೇದು ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಮಣ್ಣಿನ ಮಾಲಿನ್ಯ. ಇದನ್ನು ಭೂ ಮಾಲಿನ್ಯ ಅಂತ ಕೂಡ ಕರೀಬಹುದು. ಮಾಲಿನ್ಯದ ವಿಧಗಳು ಅರ್ಥ ಆಯ್ತಾ? ಮೊದಲನೇದು ಯಾವುದು? ಜಲ ಮಾಲಿನ್ಯ. ಜಲ ಮಾಲಿನ್ಯ ಅಂದ್ರೆ ಹೇಳಿ. ಏನು ಜಲ ಮಾಲಿನ್ಯ ಅಂದ್ರೆ? ಜಲ ಮಾಲಿನ್ಯ ಅಂದ್ರೆ ಫಸ್ಟ್ ಅರ್ಥ ಹೇಳಿ, ಆಮೇಲೆ ಹೆಂಗಾಗುತ್ತೆ
ಆಗುತ್ತೆ ಅಂತ ಹೇಳೋಣ. ಯಾರಾದ್ರೂ ಒಬ್ರು ಹೇಳಿ. ಆ ಶಬ್ದಗಳೆಲ್ಲ ಅರ್ಥ ಇರುತ್ತೆ ಕಣಪ್ಪ. ಹಾ ಇದಳಪ್ಪ ಹೇಳು. ಹಾ ಅಲ್ಲಪ್ಪ, ಒಟ್ಟು ಜಲಮಾಲಿನ್ಯ ಅಂದ್ರೆ ಏನು? ನೀರೇನಾಗುತ್ತೆ? ಹಾ ಅಷ್ಟೇ. ನೀರು ತನ್ನ ಪರಿಶುದ್ಧತೆಯನ್ನ ಕಳ್ಕೊಂಡ್ರೆ ಅದನ್ನೇನಂತಾರೆ? ಅಷ್ಟೇ ಅಮ್ಮ, ಶಬ್ದನೇ ಅರ್ಥ ಇರುತ್ತೆ. ಹಾ ನೀರು ತನ್ನ ಪರಿಶುದ್ಧತೆಯನ್ನ ಕಳ್ಕೊಂಡು ಮಲಿನತೆಯನ್ನ ಹೊಂದಿದ್ರೆ ಅದನ್ನ ಏನಂತಾರೆ? ಜಲ ಮಾಲಿನ್ಯ ಅಂತ ಕರೀತಾರೆ. ಒಬ್ಬೊಬ್ರು ಅದೊಂದು ಕಾರಣ ಕೊಡ್ತಾ ಹೋಗಿ. ಜಲ ಮಾಲಿನ್ಯಕ್ಕೆ ಕಾರಣಗಳೇನು ಅಂತ ಪ್ರಶ್ನೆ ಬರ್ಕೊಡಿ. ಜಲ ಮಾಲಿನ್ಯಕ್ಕೆ ಕಾರಣಗಳೇನು? ಒಬ್ಬೊಬ್ರೆ ಒಂದು ನಿಂತ್ಕೊಂಡು ಒಬ್ರು ಹೇಳ್ರಿ, ಆಮೇಲೆ ಉಳಿದ ಬರ್ಕೋ ಅಂತೀರಿ. ಕಾರ್ಖಾನೆಗಳ ಅಲ್ಲ, ಮುಂದೆ ಕೇಳು. ಅದರಿಂದ ಬರ್ಕೊಳ್ಳಿ. ಕಾರ್ಖಾನೆಗಳ ತ್ಯಾಜ್ಯವಾದ ವಸ್ತುಗಳನ್ನು ಹಾಗೂ ಅನುಪಯುಕ್ತ ನೀರನ್ನು ನದಿಗಳಿಗೆ ಬಿಡುವುದರಿಂದ. ಎರಡನೇ ಹೇಳು. ನೀರೆಲ್ಲ ಹಾಕಿದ್ರೆ ಹಾಕೊಳ್ಳು. ಅನುಪಯುಕ್ತ ವಸ್ತುಗಳನ್ನು ನೀರಿಗೆ ಎಸೆಯುವುದರಿಂದ. ನೆಕ್ಸ್ಟ್ ಹೇಳು. ಮೂರನೇ ಅಂಶ. ಹೇಳ್ರಮ್ಮ, ಇನ್ಯಾವುದರಿಂದ ನೀರು ಇದಾಗತ್ತೆ? ಕೆರೆಗಳಲ್ಲಿ ದನ ಕರುಗಳನ್ನ ಬಿಟ್ಟು ಅವುಗಳ ದೇಹವನ್ನು ಆ ನೀರಿನಲ್ಲಿ ಸ್ವಚ್ಛಗೊಳಿಸುವುದರಿಂದ. ನೆಕ್ಸ್ಟ್, ಮತ್ತೇನ್ ಕಾರಣದಿಂದ ವಾಯು ಮಾಲಿನ್ಯತೆ ಆಗುತ್ತೆ? ಅಲ್ಲ, ಜಲ ಮಾಲಿನ್ಯತೆ ಆಗುತ್ತೆ. ಹೇಳ್ರ, ಕೆರೆಗಳಲ್ಲಿ ಜನರು ಬಟ್ಟೆ ತೊಳೆಯುವುದರಿಂದ ಅಲ್ವಾ? ಬಟ್ಟೆ ತೊಳಿತಾರಲ್ಲ ಹೋಗಿ, ಅದೆಲ್ಲ ಏನಾಗುತ್ತೆ? ಗಲೀಜೆದ್ದು ಹೋಗುತ್ತೆ ಪಾಪ ನೀರು. ಕೆರೆಗಳಲ್ಲಿ ಹೆಣ್ಣು ಮಕ್ಕಳು ಬಟ್ಟೆಯನ್ನ ತೊಳೆಯೋದ್ರಿಂದ
ಈಗ ಹೇಳ್ರಿ, ಈ ಜಲಮಾಲಿನ್ಯನ ತಡೆಗಟ್ಟೋದಕ್ಕೆ ಏನು ಕ್ರಮ ಕೈಗೊಳ್ಬಹುದು? ಕರೆಕ್ಟ್, ಬರ್ಕೊಳ್ಳಿ. ಜಲಮಾಲಿನ್ಯ ತಡೆಗಟ್ಟುವ ಕ್ರಮಗಳು ಅಂತ ಬರ್ಕೊಳ್ಳಿ. ಜಲಮಾಲಿನ್ಯವನ್ನ ತಡೆಗಟ್ಟುವ ಕ್ರಮಗಳು. ಒಂದೇ ಅಂಶ ಹೇಳಿದ್ದು ಪವಿತ್ರ, ಹೇಳ್ರಿ. ಪ್ಲಾಸ್ಟಿಕ್ ತಡೆಗಟ್ಟುವುದು. ಪ್ಲಾಸ್ಟಿಕ್ ಅನ್ನ ನಿಷೇಧ ಇರೋದು. ಎರಡನೇ ಅಂಶ ಕೆರೆಯ ನೀರನ್ನ ಮಲಿನ ಮಾಡಬಾರ್ದು. ನದಿಗಳಿಗೆ ಕಾರ್ಖಾನೆಗಳ ವಿಷಕಾರಿ ನೀರನ್ನ ಬಿಡದ ಹಾಗೆ ಕಾನೂನು ಕ್ರಮವನ್ನ ಕೈಗೊಳ್ಬೇಕಮ್ಮ. ಕಾನೂನು ಇದ್ರೆ ಮಾತ್ರ ಬಗ್ಗೋದವು, ಇಲ್ಲಾಂದ್ರೆ ಯಾರು ಏನು ಮಾತು ಕೇಳೋದಿಲ್ಲ. ಅದಕ್ಕೊಂದು ಉದಾಹರಣೆ ಅಂದ್ರೆ ಏನ್ ಗೊತ್ತಾ? ಗುಜರಾತ್ ಹತ್ರ ಒಂದು ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿ ಎಣ್ಣೆ ಫ್ಯಾಕ್ಟ್ರಿ ಅಮ್ಮ. ಆ ಎಣ್ಣೆ ಫ್ಯಾಕ್ಟ್ರಿ ಆಗಿರೋದ್ರಿಂದ ಅದು ತನ್ನ ತ್ಯಾಜ್ಯ ನೀರನ್ನ ಏನ್ ಮಾಡ್ಬಿಡುತ್ತೆ, ನದಿಗೆ ಹಾಯಿಸ್ಬಿಡುತ್ತೆ, ನದಿಗೆ ಹೋಗಕ್ ಮಾಡ್ಬಿಡುತ್ತೆ. ಅದು ಬಂದು ನದಿಗೆಲ್ಲ ಕುತ್ಕೊಂಡ್ಬಿಡುತ್ತೆ. ನೀರಲ್ಲಿ ಎಣ್ಣೆ ಏನಾಗುತ್ತೆ, ಮೇಲೆ ಹಂಗೆ ತೇಲುತ್ತೆ ಅಲ್ಲೇನಪ್ಪ. ಸೂರ್ಯನ ಶಾಖಕ್ಕೆ ಅದೇನಾಗುತ್ತೆ, ಎಣ್ಣೆ ಬಿಸಿ ಆಗುತ್ತೆ, ಕಾಯುತ್ತೆ. ಹಾಗಾದಾಗ ಅಲ್ಲಿರುವಂತಹ ಎಲ್ಲ ಜಲಚರ ಪ್ರಾಣಿಗಳು ಏನಾಗ್ವು, ಸತ್ತೆಲ್ಲ ಹೊರಗಡೆ ಬಂದ್ಬಿಟ್ಟು ಜಡಕ್ಕೆ. ಅವಾಗ ಕಾನೂನು ಕ್ರಮ ಕೈಗೊಂಡು ಆ ಫ್ಯಾಕ್ಟ್ರಿ ಓನರ್ ಅನ್ನ ಏನ್ ಮಾಡಿದ್ರು, ಹಿಡ್ಕೊಂಡು ಹೋದ್ರು, ಫ್ಯಾಕ್ಟ್ರಿಯನ್ನ ಬಂದ್ ಮಾಡಿದ್ರು. ಅಷ್ಟೊಂದು ಅನಾಹುತಗಳು ಆಗೋಗ್ತದೆ. ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ, ಜಲಮಾಲಿನ್ಯ ಆಗ್ಬೇಕಾದ್ರೆ ನದಿ ನೀರನ್ನ ಶುದ್ಧವಾಗಿರ್ಬೇಕು, ಇದ್ರೆ ಹಾಳಾಗುತ್ತಿಲ್ಲ. ಅಲ್ಲಿ ಕೂಡ ಎಷ್ಟೊಂದು ಪ್ರಾಣಿಗಳು ವಾಸ ಮಾಡ್ತಾವಲ್ವಾ, ಜೀವಿಗಳು. ಎರಡನೇದು ಯಾವುದು, ವಾಯು ಮಾಲಿನ್ಯ. ಅಂದ್ರೆ ಏನು, ಅಲ್ಲ, ಒಂದು ವಾಯು ಮಾಲಿನ್ಯ ಅಂದ್ರೆ ಏನು ಅರ್ಥ ಹೇಳಿ ಫಸ್ಟ್, ಆಮೇಲೆ ಅದೇನಿಗೆ ಕಾರಣ ಇಲ್ಲ. ಅಷ್ಟೇ, ವಾಯು ಮಾಲಿನ್ಯ ಅಂತ ಕರೀತಾರೆ. ವಾಯು ಏನಾಗುತ್ತೆ, ತನ್ನ ಪರಿಶುದ್ಧತೆಯನ್ನ ಕಳ್ಕೊಳ್ಳುತ್ತೆ, ಮಲಿನ ಆಗತ್ತೆ. ಅದಕ್ಕೆ ಅದನ್ನ ಏನಂತ ಕರೀತಾರೆ, ವಾಯು ಮಾಲಿನ್ಯ. ತನ್ನ ಪರಿಶುದ್ಧತೆಯನ್ನ ಕಳ್ಕೊಳ್ಳುತ್ತೆ. ಇದಕ್ಕೆ ಕಾರಣಗಳು ಹೇಳ್ತಾ ಹೋಗಿ. ಸುಡೋದ್ರಿಂದ ಕಾರಣ ಹೇಳೋ, ಸುಡೋದ್ರಿಂದ ಆಗುತ್ತೆ. ಒಂದೇ ಬರ್ಕೊಳ್ಳಿ, ವಾಯು ಮಾಲಿನ್ಯಕ್ಕೆ ಕಾರಣಗಳಂತ ಬರ್ಕೊಂಡು ಪ್ಲಾಸ್ಟಿಕ್ ವಸ್ತುಗಳನ್ನ ಸುಡೋದ್ರಿಂದ, ವಾಹನಗಳು ಬಿಡುವ ಹೊಗೆಯಿಂದ, ಮತ್ತೇನಾಗ್ಬೋದು ವಾಯು ಮಾಲಿನ್ಯ, ಮತ್ತೇನಾಗುತ್ತೆ, ಇಂಧನದ ವಸ್ತುಗಳನ್ನ ಸುಡೋದ್ರಿಂದ, ಮನೆಯಲ್ಲಿ ಕಟ್ಟಿಗೆಯಿಂದ ಅಡುಗೆ ಮಾಡೋದ್ರಿಂದ,
ಕಟ್ಟಿಗೆಗಳಿಂದ ಅಡುಗೆ ಮಾಡೋದು ಕೂಡ ವಾಯು ಮಾಲಿನ್ಯ ಆಗುತ್ತೆ. ನೀವು ನೋಡಿದಿರಾ ಮನೆಯಲ್ಲಿ ಒಂದು ಒಲೆ ಇದೆ, ಅದು ಕಟ್ಟಿಗೆ ಇಟ್ಕೊಂಡು ಅಡುಗೆ ಮಾಡ್ತಿದಾರೆ ಅಂದ್ರೆ ಅಲ್ಲಿ ಇರೋಂತ ಎಲ್ಲ ಜನರಿಗೂ ಹೊಗೆ ಏನ್ ಮಾಡುತ್ತೆ, ಹಿಂಸೆ ಕೊಡುತ್ತೆ ಅಲ್ವಾ? ಕಣ್ಣು ಎಲ್ಲ ಉರಿತಾ ಇರುತ್ತೆ, ಇನ್ನೇನೋ ಸಮಸ್ಯೆ ಆಗ್ತಾ ಇರ್ತದೆ, ಕೆಂಪು ಆಗ್ತಿರುತ್ತೆ. ಈ ರೀತಿ ವಾಯು ಮಾಲಿನ್ಯ ಅಲ್ಲೇ ಉಂಟಾಗ್ಬಿಡುತ್ತಮ್ಮ. ಅದಕ್ಕೆ ಅವುಗಳನ್ನ ಬಳಸಬಾರ್ದು ಅಂತ. ಆಮೇಲೆ ಕಾರ್ಖಾನೆಗಳು ಬಿಡುವ ಹೊಗೆಯಿಂದ ಓನಪ್ಪ, ಅದು ಕರೆಕ್ಟ್. ಕಾರ್ಖಾನೆಗಳು ಬಿಡುವ ಹೊಗೆಯಿಂದ ಅವಳು ಹೇಳ್ದಂಗೆ ಸಿಗರೆಟ್ ಸೇವನೆಯಿಂದ ಬರುವ ಅಥವಾ ಮಾದಕ ವಸ್ತುಗಳ ಸೇವನೆಯಿಂದ ಬರುವ ಹೊಗೆಯಿಂದ ಏನಾಗುತ್ತೆ? ಏನ್ ಮಲಿನ ಆಗುತ್ತೆ ಇಲ್ಲಿ? ಏನಾಗುತ್ತೆ? ಮಲಿನ ಆಗುತ್ತೆ. ಈಗ ಅದನ್ನ ತಡೆಗಟ್ಟಬೇಕಪ್ಪ, ವಾಯು ಮಲಿನತೆಯನ್ನ. ಹೆಂಗ್ ತಡೆಗಟ್ತೀರಾ? ಬರ್ಕೊಡಿ. ತಡೆಗಟ್ಟುವ ಕ್ರಮಗಳು. ವಾಯು ಮಾಲಿನ್ಯವನ್ನ ತಡೆಗಟ್ಟುವ ಕ್ರಮಗಳು ಒಂದೇನೇನೋ, ಪ್ಲಾಸ್ಟಿಕ್ ವಸ್ತುಗಳನ್ನ ಪರಿಸರದಲ್ಲಿ ಸುಡಬಾರ್ದು, ಅವನ್ನ ಒಂದ್ ಕಡೆ ವಿಲೇವಾರಿ ಮಾಡಿ ಮಣ್ಣಲ್ಲೇ ಇದ್ ಮಾಡ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಮನೆಯಲ್ಲಿ ಅಡುಗೆಯನ್ನ ಮಾಡಬಾರ್ದು. ಮಾಡಬಾರ್ದು. ಧೂಮಪಾನವನ್ನ ನಿಷೇಧಿಸಬೇಕು. ವಾಹನಗಳಿಂದ ಬಿಡುಗಡೆಯಾಗುವ ಹೊಗೆಯನ್ನು ನಿಯಂತ್ರಿಸಬೇಕು. ಅದನ್ನ ಏನ್ ಮಾಡ್ಬೇಕು? ನಿಯಂತ್ರಿಸಬೇಕು. ನೆಕ್ಸ್ಟ್ ಬರ್ರಿ, ಯಾವುದು? ಯಾವ ಮಾಲಿನ್ಯ? ಶಬ್ದ ಮಾಲಿನ್ಯ. ಏನ್ ಶಬ್ದ ಮಾಲಿನ್ಯ? ಶಬ್ದ ಮಾಲಿನ್ಯ ಅಂದ್ರೆ ನಿಂತ್ಕೊಂಡು ಹೇಳ್ಬಿಟ್ಟು ಶಬ್ದವು ತನ್ನ ಪರಿಶುದ್ಧತೆಯನ್ನು ಕಳೆದುಕೊಂಡರೆ ಅದನ್ನ ಶಬ್ದ ಮಾಲಿನ್ಯ ಅಂದ್ರೆ ಇರುವ ಶಬ್ದಕ್ಕಿಂತ ಹೆಚ್ಚಿನ ಶಬ್ದವನ್ನ ಶಬ್ದ ಮಾಲಿನ್ಯ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ? ಈಗ ನಾನು ಮಾತಾಡೋದ್ರಲ್ಲೂ ಅಷ್ಟೇನೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೇಳಿಸೋ ಹಾಗೆ ನಾನು ಶಬ್ದ ಮಾಡಿದ್ರೆ ಅದು ನಿಮಗೆ ಕೇಳತ್ತೆ, ತೊಂದರೆ ಇಲ್ಲ. ನಾನೀಗ ಮಾತಾಡೋದು ಆ ಪಕ್ಕದ ಸೆಕ್ಷನ್ಗೆ ಕೇಳಿದ್ರೆ ಅದು ಶಬ್ದ ಮಾಲಿನ್ಯ ಆಗುತ್ತೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅದರಿಂದ, ಆ ಶಬ್ದದಿಂದ. ಅಥವಾ ಶಾಲೆ ಇಲ್ಲಿದೆ, ಅಲ್ಲಿ ದೊಡ್ಡದಾಗಿ ಒಂದು ಮ್ಯೂಸಿಕ್ ಕೇಳಿ ಬರ್ತಾ ಇದೆ, ಅದು ಕೂಡ ಏನಾಗುತ್ತೆ? ಶಬ್ದ ಮಾಲಿನ್ಯ. ಮೈಕಲ್ಲಿ ಜೋರಾಗಿ ಮಾತಾಡ್ತಿದ್ದಾರೆ, ಅದು ಶಬ್ದ ಮಾಲಿನ್ಯ. ಡಿಸ್ಟರ್ಬ್ ಆಗುತ್ತೆ ಬೇರೆಯವರಿಗೆ ಅಂತ. ಗೊತ್ತಾಗ್ತಿದೆಯಾ? ಅತಿಯಾದ ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಶಬ್ದವನ್ನು ಉಂಟು ಮಾಡಿ ಪರಿಸರದ ಮಲಿನತೆ ಉಂಟಾದರೆ ಅದನ್ನೇನಂತ ಕರೀತಾರೆ? ಶಬ್ದ ಮಾಲಿನ್ಯ ಅಂತ ಕರೀತಾರೆ. ಇದಕ್ಕೆ ಕಾರಣ ಏನು? ಕಾರಣ ಬರ್ಕೊಳ್ಳಿ, ಒಂದೇ ಹೇಳಿ.
ಶಬ್ದ ಮಾಲಿನ್ಯ ಆಗ್ಲಿಕ್ಕೆ? ಜೋರಾಗಿ ಬೈಕೊಂಡು ಮಾತಾಡಬಾರ್ದು. ಹ್ಮ್ ಇನ್ನೊಬ್ರಿಗೆ disturb ಕಾರಣ ಹೇಳು ನೀನು. ಪರಿಹಾರ ಹೇಳ್ತೀಯ, ಕ್ರಮಗಳನ್ನು ಹೇಳ್ತೀಯ. ಹಾ ಜೋರಾಗಿ ಮ್ಯೂಸಿಕ್ ಹಾಕೊಂಡು ಅದನ್ನೆಲ್ಲ ಏನ್ ಮಾಡ್ಬೇಕು? ತಡೆಗಟ್ಟಬೇಕು. ಕಾರ್ಖಾನೆಗಳ ಹಾಗೂ ವಾಹನಗಳ ವಾಹನಗಳಿಂದಾಗುವ ಅತಿಯಾದ ಶಬ್ದವನ್ನು ನಿಯಂತ್ರಿಸಬೇಕು. ಶಬ್ದವನ್ನ ಏನ್ ಮಾಡ್ಬೇಕು? ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಮೈಕ್ ಹಾಗೂ ಅವೇನಂತಾರೆ ಮ್ಯೂಸಿಕ್ ಬಾಕ್ಸ್ಗಳು, ಮುಂತಾದ ವಾದ್ಯಗಳಿಂದ ಉಂಟಾಗುವ ಶಬ್ದಗಳಿಂದ ಏನಾಗುತ್ತಿದೋ ಶಬ್ದ ಮಾಲಿನ್ಯ ಉಂಟಾಗುತ್ತೆ. ನೆಕ್ಸ್ಟ್ ಮಣ್ಣಿನ ಮಾಲಿನ್ಯ. ಮಣ್ಣಿನ ಮಾಲಿನ್ಯ ಕೊನೆಯದು ಅಂದ್ರೆ ಭೂಮಿಯ ಮೇಲಿರುವ ಮಣ್ಣು ವಿವಿಧ ಚಟುವಟಿಕೆಗಳಿಂದ ಮಲಿನತೆಯನ್ನ ಹೊಂದುವುದಕ್ಕೆ ಏನಂತಾರೆ? ಮಣ್ಣಿನ ಮಾಲಿನ್ಯ ಅಂತ ಕರೀತಾರೆ. ಇದು ಕಾರಣ ಏನಪ್ಪ? ಮಣ್ಣಿನ ಮಾಲಿನ್ಯ ಹೆಂಗಾಗುತ್ತೆ? ಪ್ಲಾಸ್ಟಿಕ್ ಎಲ್ಲ ಅದರೊಳಗೆ ಆಮೇಲೆ ಕಾಡನ್ನ ನಾಶ ಮಾಡೋದ್ರಿಂದ ಬರ್ಕೊಳ್ಳಿ. ರಾಸಾಯನಿಕ ಗೊಬ್ಬರವನ್ನ ಬಳಸೋದ್ರಿಂದ ನದಿಗಳ ಪ್ರವಾಹ ಉಕ್ಕೋದ್ರಿಂದ ಹುಲ್ಲುಗಾವಲನ್ನ ನಾಶ ಮಾಡೋದ್ರಿಂದ ಅವೈಜ್ಞಾನಿಕ ರೀತಿಯ ಬೇಸಾಯ ಮಾಡೋದ್ರಿಂದ ಈ ಎಲ್ಲ ಕಾರಣದಿಂದ ಮಣ್ಣಿನ ಮಲಿನ ಆಗುತ್ತೆ. ಆದ್ರೆ ಅದನ್ನ ಹೆಂಗ್ ತಡೆಗಟ್ಬೇಕು ನಾವು? ಯಾವ್ದ್ರ ಮೂಲಕ? ಮೊದಲನೇದಾಗಿ ಕಾನೂನಿನ ಮೂಲಕ. ಬರ್ಕೊಳ್ಳಿ, ಕಾನೂನಿನ ಮೂಲಕ ಅದನ್ನ ತಡೆಗಟ್ಟಬೇಕು. ಕಾನೂನಿನ ಮೂಲಕ ತಡೆಗಟ್ಟಬೇಕು. ಈಗ ನೋಡ್ರೆ ಪ್ರಶ್ನೆಗಳನ್ನು ಕೇಳ್ತೀನಿ. ಒಬ್ಬರು ನಿಂತ್ಕೊಂಡು ಕರೆಕ್ಟಾಗಿ ಹೇಳಿ. ಪರಿಸರ ವ್ಯವಸ್ಥೆ ಅಂದ್ರೆ ಏನು? ಒಬ್ರು ಹೇಳಿ ಬೇಗ. ಭೂಮಿಯ ಮೇಲೆ ಇರುವ ಪರಿಸರದಲ್ಲಿ ಹಲವಾರು ಸಜೀವ ಹಾಗೂ ನಿರ್ಜೀವ ವಸ್ತುಗಳ ಹೊಂದಾಣಿಕೆಯ ಒಂದು ವ್ಯವಸ್ಥೆಯನ್ನು ಜೀವ ಪರಿಸರದ ವ್ಯವಸ್ಥೆ ಎಂದರು. ನೆಕ್ಸ್ಟ್, ಪರಿಸರ ಮಾಲಿನ್ಯ ಅಂದ್ರೆ ರೇವತಿ
ವಾಯುವ್ಯ ಹಾ ಮಣ್ಣಿನ ಮಾಲಿನ್ಯ. ಮಕ್ಕಳು ಹೋಮ್ವರ್ಕ್ ಕೊಟ್ಟು. ಪರಿಸರ ವ್ಯವಸ್ಥೆ ಎಂದರೇನು? ಪರಿಸರ ವ್ಯವಸ್ಥೆ ಎಂದರೇನು? ಪರಿಸರ ಮಾಲಿನ್ಯ ಎಂದರೇನು? ಪರಿಸರ ಮಾಲಿನ್ಯದ ವಿಧಗಳನ್ನ ವಿವರಿಸಿ. ನಾಳೆ ಮಾಡ್ಕೊಂಡು ಬರ್ರಿ.